ಬೆಂಗಳೂರು ಹೊರವಲಯದಲ್ಲಿ ಈಗ ಮತ್ತೆ ಮತ್ತೆ ಚಿರತೆ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಆ ಭಾಗದ ಜನರ ಆತಂಕಕ್ಕೆ ಕಾರಣವಾಗಿದೆ. ನಿನ್ನೆನೂ ಕಾಣಿಸ್ಕೊಂಡಿತ್ತು, ಮೊನ್ನೆನೂ ಕಾಣಿಸ್ಕೊಂಡಿತ್ತು, ತಡರಾತ್ರಿ ಮತ್ತೆ ದರ್ಶನ ಕೊಟ್ಟಿದೆ. ಬೆಂಗಳೂರಲ್ಲಿ ಚಿರತೆಯ ಕಣ್ಣಾಮುಚ್ಚಾಲೆ. ಬ್ಯಾಡರಳ್ಳಿಯಲ್ಲಿ ಈಗ ಮತ್ತೆ ಕಾಣಿಸ್ಕೊಂಡಿದೆ ಚಿರತೆ. ಮತ್ತೆ ತಡರಾತ್ರಿ 9 ಗಂಟೆ ವೇಳೆಗೆ ಚಿರತೆ ಓಡಾಟ ಕಂಡು ಬಂದಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಮುಂಜಾನೆ 4 ಗಂಟೆಗೆ ಇನ್ನೊಂದು ಸರ್ತಿ ಕಾಣಿಸ್ಕೊಂಡಿದೆ. ಇದರ ಅರ್ಥ ಇದೇ ಜಾಗದಲ್ಲೇ ಮೇಲಿಂದ ಮೇಲೆ ಚಿರತೆ ಕಾಣಿಸ್ಕೊಳ್ತಾ ಇರೋದು. ಅದು ಈ ಪ್ರದೇಶವನ್ನು ಬಿಟ್ಟು ಹೋಗ್ತಾ ಇಲ್ಲ, ಇಲ್ಲೇ ಸುತ್ತಮುತ್ತ ಓಡಾಡ್ಕೊಂಡಿದೆ. ಅಲ್ಲೇನೋ ನಾಯಿಗಳು ತುಂಬ ಇದೆಯಂತೆ, ಆಹಾರಕ್ಕೋಸ್ಕರ ಅಲ್ಲಲ್ಲೇ ಓಡಾಡ್ತಾ ಇದೆ ಅಂತ ಮಾಹಿತಿ. ಸೊ ನಿನ್ನೆ ಒಂದೇ ಪ್ರದೇಶದಲ್ಲಿ ನೋಡಿ, ನಿನ್ನೆ ಮತ್ತು ಇವತ್ತು ಒಂದು ಕಡೆ ರೋಡ್ ಕ್ರಾಸ್ ಮಾಡ್ತಾ ಇರೋದು ನಿನ್ನೆ ಎಡದಿಂದ ಬಲಕ್ಕೆ ಹೋಗಿದೆ, ಇವತ್ತು ಬಲದಿಂದ ಎಡಕ್ಕೆ ಬಂದಿದೆ, ಅದೇ ಸೇಮ್ ಪ್ಲೇಸು. ಹಾಗಾಗಿ ಈಗ ಚಿರತೆ ನಿನ್ನೆ ಅರಣ್ಯ ಇಲಾಖೆಯವರೆಲ್ಲ ಸ್ವಲ್ಪ ಪ್ರಯತ್ನ ಪಟ್ಟಿದ್ದರು, ಪಟಾಕಿ ಎಲ್ಲ ಸಿಡಿಸಿ ಆಮೇಲೆ ಬಲೆ ಎಲ್ಲ ಹಿಡ್ಕೊಂಡು ಎಲ್ಲ ಪ್ರಯತ್ನ ಪಟ್ಟಿದ್ದರು, ಸಿಕ್ಕಿರಲಿಲ್ಲ. ಸೊ ಚಿರತೆ ಕಣ್ಣಾಮುಚ್ಚಾಲೆ ಆಟಕ್ಕೆ ಈಗ ಬೆಸ್ತು ಬಿದ್ದಿದ್ದಾರೆ ಈ ಭಾಗದ ಜನ. ಸಾವನದುರ್ಗ ಬೆಟ್ಟದ ಕಡೆಯಿಂದ ಚಿರತೆ ಬಂದಿರತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸಿಡಿಮದ್ದು ಸಿಡಿಸಿ ಹೋಗಿದ್ದರು ಅರಣ್ಯ ಇಲಾಖೆಯವರು. ಬ್ಯಾಡರಳ್ಳಿಯ ಭಾರತ ನಗರದಲ್ಲಿ ಓಡಾಡ್ತಾ ಇದೆ, ಪಾರ್ಕ್ ಒಳಕ್ಕೆಲ್ಲ ಬಂದಿತ್ತು, ಪಾರ್ಕ್ಗಳತ್ತ ಬರ್ತಾ ಇವೆ ಈ ಒಂಟಿ ಚಿರತೆ. ಸಹಜವಾಗಿ ಜನಕ್ಕೆ ಆತಂಕ. ಪಾಪ ಅವರು ವಾಕಿಂಗ್ ಎಲ್ಲ ಬೆಳಗ್ಗೆ ಹೊತ್ತು ಬಂದಾಗ ಪಾರ್ಕ್ಗೆ ಚಿರತೆ ಕಾಣಿಸ್ಕೊಂಡ್ಬಿಟ್ರೆ ಏನು ಮಾಡ್ತಾರೆ? ಹಾಗಾಗಿ ಈಗ ಆ ಭಾಗದ ಜನ ಅರಣ್ಯ ಇಲಾಖೆ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಇಲ್ಲ, ಹೇಗಾದರೂ ಮಾಡಿ ಈ ಚಿರತೆಯನ್ನು ನೀವು ಬಲೆಗೆ ಹಾಕಲೇಬೇಕು ಅಥವಾ ಬೋನಿಗೆ ಬೀಳಿಸಲೇಬೇಕು ಅಂತಂದ್ಬಿಟ್ಟು ಬಲೆಯೆಲ್ಲ ಹಿಡ್ಕೊಂಡು ನಿನ್ನೆ ಪ್ರಯತ್ನ ಪಟ್ಟಿದ್ದರು. ಆ ಭಾಗದಲ್ಲಿ ಪಟಾಕಿ ಹಾಕ್ಬಿಟ್ಟು, ಪಟಾಕಿ ಸಿಡಿಸಿ ಏನಾದರೂ ಆ ಸೆದೆನಲ್ಲಿ, ಆ ಸೊಪ್ಪು ಸೆದೆಗಳ ಮಧ್ಯದಲ್ಲಿ ಏನಾದರೂ ಇದೆಯಾ ಅಂತಂದ್ಬಿಟ್ಟು. ಬಟ್ ಇನ್ನು ಅದೇನು ಪ್ರಯೋಜನ ಆಗಿರಲಿಲ್ಲ. ಬಟ್ ಮತ್ತೆ ಕಾಣಿಸ್ಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಮೇಲಿಂದ ಮೇಲೆ ಅದೇ ಪ್ರದೇಶದಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇರೋದ್ರ ಅರ್ಥ ಅದಲ್ಲೇ ಎಲ್ಲೋ ಇದೆ, ದೂರಕ್ಕೆಲ್ಲೂ ಹೋಗಿಲ್ಲ ಅಂತ. ಹಾಗಾಗಿ ಇವತ್ತಿನಿಂದ ಅರಣ್ಯ ಇಲಾಖೆಯವರ ಆಪರೇಷನ್ ಹೇಗಿರುತ್ತೆ ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕಂದ್ರೆ ಕಳೆದ 2 ದಿನಗಳಿಂದ ಅದು ಓಡಾಟ ಏನಿದೆ ಬಹಳ ಕ್ಲಿಯರ್ ಆಗಿ ಈ ಭಾಗದ ನಿವಾಸಿಗಳೆಲ್ಲರಿಗೂ ಕೂಡ ಅನೇಕರಿಗೆ ಆ ಕಣ್ಮುಂದೆಯೇ ಕಾಣಿಸ್ಕೊಂಡಿರುವಂಥದ್ದು ಕೂಡ ಇದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀನಿ, ನಾನು ಇದೇ ಜಾಗದಲ್ಲಿದ್ದೇನೆ. ಚಿರತೆ ಪ್ರತ್ಯಕ್ಷ ಆಗಿ ಓಡಾಟ ಮಾಡಿರುವಂಥ ಪ್ರದೇಶ ಇದೇ ಜಾಗದಿಂದ ಮೊನ್ನೆ ಜೊತೆಗೆ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಇಲ್ಲಿಂದಲೇ ಜಂಪ್ ಅನ್ನು ತೆಗೆದುಕೊಳ್ತಾ ಇದೆ. ಅಂದ್ರೆ ಚಿರತೆ ಎಂಟ್ರಿ ಎಕ್ಸಿಟ್ ಪ್ರದೇಶ ಏನಿದೆ ಅದು ಒಂದೇ ಕಡೆ ಮಾಡ್ತಾ ಇದೆ. ಇದೇ ರಸ್ತೆಯಲ್ಲಿ ಬರುತ್ತೆ, ಇಲ್ಲಿಂದನೇ ಜಂಪ್ ಆಗುತ್ತೆ. ಇಲ್ಲಿಂದ ಆದ ತಕ್ಷಣ ಎದುರುಗಡೆ ಇರುವಂತಹ ಒಂದು ಖಾಲಿ ಪ್ರದೇಶ ಇದೆ, ಅಲ್ಲೂ ಕೂಡ ಒಂದಷ್ಟು ಬೇಲಿ ಎಲ್ಲವೂ ಕೂಡ ಬೆಳೆದುಕೊಂಡಿದೆ. ಇದರ ಒಳಭಾಗಕ್ಕೆ ಹೋಗುತ್ತೆ, ಇಲ್ಲೊಂದು 15ರಿಂದ 20 ನಿಮಿಷ ಇರುತ್ತೆ. ಅದಾದ್ಮೇಲೆ ವಾಪಸ್ ಇದೇ ರೂಟಲ್ಲಿ ವಾಪಸ್ ಹೋಗ್ತಾ ಇದೆ. ಒಂದು ಅನುಮಾನ ಕಾಡ್ತಾ ಇರುವಂಥದ್ದು, 2 ಸಾಧ್ಯತೆಗಳು ಇರ್ಬೋದು ಅಂತೇಳಿ. ಅಂದ್ರೆ ಒಂದು ಮರಿಯನ್ನೇನಾದ್ರೂ ಹಾಕಿದೆಯಾ ಈ ಭಾಗದಲ್ಲಿ ಎಲ್ಲಾದ್ರೂ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಹಾರವನ್ನ ಅರಸಿ ಇಲ್ಲೆಲ್ಲ ಒಂದ್ ಕಡೆ ಟೆರಿಟರಿಯನ್ನ ಫಿಕ್ಸ್ ಮಾಡ್ಕೊಂಡಿದೆಯಾ ಅನ್ನುವಂಥ ಆತಂಕ ಈ ಭಾಗದ ನಿವಾಸಿಗಳಲ್ಲಿ ಉಂಟಾಗ್ತದೆ. ಸೊ ಅದೇ ಕಾರಣಕ್ಕಾಗಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೂ ಕೂಡ ಒತ್ತಡ ಹಾಕುವಂತ ಪ್ರಯತ್ನವನ್ನ ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಹಿಡಿಯುವಂತ ಕೆಲಸಗಳಾಗಬೇಕು ಅಂತ. ರೆಸಿಡೆನ್ಷಿಯಲ್ ಏರಿಯಾ ಇದೆ, ಪಕ್ಕದಲ್ಲೇ ಕಾಲೇಜ್ ಕೂಡ ಇದೆ, PU ಕಾಲೇಜ್ ಇದೆ. ವಿದ್ಯಾರ್ಥಿಗಳು ದಿನನಿತ್ಯ ಓಡಾಟವನ್ನು ಮಾಡ್ತಾರೆ, ನಿವಾಸಿಗಳೆಲ್ಲರೂ ಕೂಡ ಇಲ್ಲಿ ಓಡಾಟವನ್ನು ಮಾಡ್ತಾರೆ. ಮುಖ್ಯ ರಸ್ತೆ ಕೂಡ ಹೌದು ಈ ಏರಿಯಾದಲ್ಲಿ. ಸೊ ಈ ಕಾರಣಕ್ಕಾಗಿ ಇಲ್ಲೇ ಎಲ್ಲಾದ್ರೂ ಒಂದ್ ಕಡೆ ವಾಸ ಇರಬಹುದು ಅನ್ನುವಂಥದ್ದು ಆತಂಕ ಹೆಚ್ಚಾಗ್ತದೆ. ಅದೇ ಕಾರಣಕ್ಕಾಗಿ ಈಗ ಸದ್ಯ ಅರಣ್ಯ ಇಲಾಖೆಯವರು ಇವತ್ತು ಬೋನನ್ನ ಇಟ್ಟರೆ ಮಾತ್ರ ಅದನ್ನ ಹಿಡಿಯುವಂಥದಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ದು ಕೂಡ ಸ್ಥಳೀಯರ ಅಭಿಪ್ರಾಯ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ಮನವಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಬಲಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ಪ್ರದೇಶ ಏನಿದೆ ಇದು ಕಂಪ್ಲೀಟ್ ಆಗಿ ಕಾಡಿನ ರೀತಿಯಲ್ಲಿ ಬೆಳ್ಕೊಂಡಿದೆ. ಇದರ ಹಿಂಭಾಗದಲ್ಲೂ ಕೂಡ ರೆಸಿಡೆನ್ಷಿಯಲ್ ಏರಿಯಾ, ಇದರ ಮುಂಭಾಗವೂ ಕೂಡ ರೆಸಿಡೆನ್ಷಿಯಲ್ ಏರಿಯಾ. ಬಟ್ ಇಲ್ಲಿಗೆ ಹೇಗೆ ಬಂದಿದೆ ಚಿರತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಅನುಮಾನ. ಒಂದು ರಸ್ತೆಗೆ ಅಂದ್ರೆ ಇಲ್ಲೊಂದು ರಾಜಕಾಲುವೆ, ಹಳೆಯದೊಂದು ರಾಜಕಾಲುವೆ ಇದೆ, ಇದು ನೇರವಾಗಿ ನೈಸ್ ರಸ್ತೆಗೆ ಹೋಗಿ ಕನೆಕ್ಟ್ ಆಗುತ್ತೆ. ಮೇ ಬಿ ಅಲ್ಲಿಂದ ಏನಾದ್ರೂ ಬಂದು ಇಲ್ಲಿ ಮತ್ತೆ ಆಹಾರವನ್ನ ಹುಡುಕಿ ವಾಪಸ್ ಅದೇ ರಸ್ತೆಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತಹ ಅನುಮಾನ. ಇವತ್ತು ಕುಂಬಿಂಗ್ ಕಾರ್ಯಾಚರಣೆಯನ್ನ ಆರಂಭ ಮಾಡಿ ಇದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಬೇಕಾಗುತ್ತೆ. ಅಥವಾ ಇದಕ್ಕೆ ಕಾರ್ಯಾಚರಣೆ ಏನಾದ್ರೆ ಹಿಡಿಯುವಂತ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಬೋನನ್ನ ಇಟ್ಟಾದ್ರೂ ಕೂಡ ಇವತ್ತಿನ ಕಾರ್ಯಾಚರಣೆಯನ್ನ ಆರಂಭ ಮಾಡಿ ಚಿರತೆಯನ್ನ ಹಿಡಿಯೋದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಬೇಕಾಗುತ್ತೆ. ಅರವಿಂದ್.
ರೈಟ್, ಥ್ಯಾಂಕ್ ಯು ರಾಘು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಅರಣ್ಯ ಇಲಾಖೆಯವರು ಇವತ್ತು ಬೋನ್ ಇಡುವ ಸಾಧ್ಯತೆ. ಆಮೇಲೆ ಇನ್ನೊಂದೇನೆಂದರೆ, ಈ ಜನನಿಬಿಡ ಪ್ರದೇಶಗಳಲ್ಲಿ ಬೋನ್ ಇಡೋದು ಕೂಡ ಸ್ವಲ್ಪ ಡೇಂಜರ್. ಹಾಗಾಗಿ ನೋಡೋಣ ಏನು ತೀರ್ಮಾನ ತಗೋತಾರೆ, ಯಾವ ರೀತಿ ಈ ಚಿರತೆ ಸೆರೆ ಹಿಡಿತಾರೆ ಅಂತ.